ಪತ್ರಿಕೆ ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಅಂತ ನನಗನ್ಸುತ್ತೆ. ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಅಂತ ನನಗಿರೋಂಥ ಮಾಹಿತಿ ಕ್ಲಾರಿಫಿಕೇಷನ್ ಮಾಡಿದ್ರು. ಅವಾಗ ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿದ್ರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು, ಅವರೆಲ್ಲ 10 ರೂಪಾಯಿನೂ ಹಾಕಿ ಓಪನ್ ಮಾಡಿದ್ದು ಒಂದು ಪತ್ರಿಕೆ. ಅದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ. ಎಲ್ಲ 10 ರೂಪಾಯಿ ಹಾಕಿ ಓಪನ್ ಮಾಡಿದ್ದು ಕಂಪನಿ. ಈಗ ಅದರದ್ದು ಆಸ್ತಿ ಗೌರ್ಮೆಂಟಿಂದ ಬಂದಂಥ ಸರ್ಕಾರಗಳು ಅದಕ್ಕೆ ಗ್ರ್ಯಾಂಟ್ಗಳನ್ನು ಕೊಟ್ಟರು, ಜಮೀನನ್ನು ಕೊಟ್ಟರು. ಅದು ಸಾವಿರಾರು ಕೋಟಿ ಆಗ್ಬಿಟ್ಟಿದೆ, ಸಾವಿರಾರು ಕೋಟಿ. ಅದರ ಮೇಲೆ ಕಂಡುಬಿತ್ತು ಕಾಂಗ್ರೆಸ್ ಅವರು. ಮೊದಲು ಆಸ್ತಿ ಸ್ವಾತಂತ್ರ್ಯ ಹೋರಾಟಗಾರರಿತ್ತು, ಈಗ ಆಸ್ತಿ ಯಾವ ದೇಶ? ಸೋನಿಯಾ ಗಾಂಧಿಯವರು ಇಟಲಿ. ಆವಾಗ ದೇಶಕ್ಕೆ ಸ್ವಾತಂತ್ರ್ಯ ಬ್ರಿಟಿಷರೇ ಇಲ್ಲಿಂದ ತೊಲಗಿಸಿ ಮಾಡಿದ ಹೋರಾಟ, ಅದಕ್ಕೆ ಪತ್ರಿಕೆ ಪ್ರಾರಂಭ. ಈಗ ಅದಕ್ಕೆ ಅಧ್ಯಕ್ಷರು ಯಾರು? ಇಟಲಿಯವರು. ಅರ್ಥ ಇದೆಯಾ ಇದಕ್ಕೆ? ಇಟಲಿಯ ಮಗ, ಅವರು ಮಗಳು, ಅವರು ಇದಕ್ಕೆ ಒಂದೇ ಸರಿ ಓನರ್ಶಿಪ್ ಆಗ್ಬಿಡ್ತಾರೆ. ಆಸ್ತಿ ಹೊಡೆಯೋ ಅಂಥದ್ದು ಅಂತಾರಲ್ಲ, ಇದನ್ನೇ ಆಸ್ತಿ ಹೊಡೆಯೋದು ಅಂದರೆ ಇದೆ ನೋಡಿ. ಏಕಾಏಕಿ ಒಂದೇ ದಿನ 5,000 ಕೋಟಿ ಆಸ್ತಿಯ ಒಡೆಯರಾಗೋದು. ಇವತ್ತು ಇಡಿ ಏನು ಆಸ್ತಿ ಮುಟ್ಟುಗೋಲು ಹಾಕ್ಕೊಂಡಿದೆ, ಭಾಳ ಲೇಟಾಗಿ ಮಾಡ್ತಾ ಇದ್ದಾರೆ. ಅವರು ಲೇಟ್ ಮಾಡ್ತಾ ಇದ್ದಾರೆ, ಮುಂಚೆನೇ ಮಾಡಬೇಕಾಯ್ತಿದೆ. ಭಾಳ ಲೇಟ್ ಮಾಡ್ತಾ ಇದ್ದಾರೆ. ಇವತ್ತಾದರೂ ಅವ್ರು ಮಾಡಿದ್ದಾರೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೀರಿ. ಇದು ದೇಶದ ಆಸ್ತಿ ಆಗಬೇಕು. ಸ್ವಾತಂತ್ರ್ಯ ಹೋರಾಟಗಾರರು ಅವರೆಲ್ಲ ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶವನ್ನು ಉಳಿಸಿದಂಥವ್ರು, ಅವರ ಆಸ್ತಿ ಇದು ದೇಶದ ಆಸ್ತಿ. ಸ್ವಾತಂತ್ರ್ಯ ಹೋರಾಟಗಾರ ಆಸ್ತಿ ದೇಶದ ಆಸ್ತಿ. ಅದು ಯಾವುದೇ ಕಾರಣಕ್ಕೂ ಇಟಲಿಯ ಆಸ್ತಿ ಆಗೋಕ್ಕೆ ಬಿಡಬಾರ್ದು. ಇದು ನಮ್ಮ ಡಿಮ್ಯಾಂಡ್. ಜಾತಿಗಣತಿ ವರದಿಯಲ್ಲಿ ಅವರು ಶಿಫಾರಸು ಮಾಡಿದ್ದು ಮೊದಲು ಒಕ್ಕಲಿಗರಿಗೆ 4% ಮೀಸಲಾತಿತ್ತಲ್ವಾ, ಅದನ್ನ 7 ಮಾಡಬೇಕು ಅಂತ ಶಿಫಾರಸು ಕೊಟ್ಟಿದ್ದಾರೆ. ಇದನ್ನು ಒಕ್ಕಲಿಗರು ಸ್ವಾಗತ ಮಾಡ್ಬೋದಲ್ಲ ಸರ್? ರೀ, ಈಗೆಲ್ಲ ಈಗ ಏನು ರಿಸರ್ವೇಷನ್ ಎಲ್ಲ ಸುಪ್ರೀಂ ಕೋರ್ಟಲ್ಲಿ 50 ದಾಟಂಗಿಲ್ಲ ಅಂತ ಕೊಟ್ಬಿಟ್ಟಿದ್ದಾರಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ 56% ಇದೆಯಲ್ಲ, ಆಲ್ರೆಡಿ ಇದೆ. ಬೇರೆ ಬೇರೆ ಇದರಿಂದ ಇದೆ. ಈಗ ಜಾಸ್ತಿ ಮಾಡೋಕ್ಕೆ ಎಲ್ಲೂ ಅವಕಾಶ ಮಾಡ್ತಾ ಇಲ್ಲ. ಇವ್ರು ಯಾರು ಹಂಗೆ ಮಾಡೋಕ್ಕೆ ಸಾಧ್ಯನಾ? ಅದೆಲ್ಲ ಹಂಗೆ ಸಾಧ್ಯನಾ? ಸುಮ್ಮನೆ ಇದನ್ನು ಎಲ್ಲ ಜಾತಿಗಳವ್ರನ್ನೂ ಸಮಾಧಾನ ಮಾಡೋಕ್ಕೆ ಕೊಟ್ಟಿರೋದು. ಅದು 100% ಆಗಲ್ಲ. ಅದು 100% ಸಾಧ್ಯನೇ ಇಲ್ಲ. ಹೇಗೆ ಮಾಡ್ತಾರೆ? ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೂಗಿಗೆ ತುಪ್ಪ ಸವರೋದು ಅಂತಾರಲ್ಲ, ಅದು ಎಟ್ಕಲ್ಲ. ನಾಲ್ಗೆ ನೀನು ಎಷ್ಟೇ ಇದಾದ್ರೂ ಎಟ್ಕಲ್ಲ. ಅದು ಸರ್ಕಾರ ಆದೇಶ ಹೊರಡಿಸ್ಬಿಡ್ಲಿ. ಹಂಗಾರೆ ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಿ ಇವ್ರಿಗೆಲ್ಲ ಇಷ್ಟು ಪರ್ಸೆಂಟೇಜು ಅಂತ ಹೇಳ್ಬೇಕಲ್ಲ. ಇಂಥ ಆದೇಶದ ಪ್ರಕಾರ ನಾವು ಸಂವಿಧಾನದ ಅಡಿ, ಅಂಬೇಡ್ಕರ್ ಸಂವಿಧಾನ ಅಂತಾರಲ್ಲ, ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಿದೆ? ರಿಸರ್ವೇಷನ್ ಬಗ್ಗೆ ಏನಿದೆ? ಸಂವಿಧಾನದಲ್ಲಿ ರಿಸರ್ವೇಷನ್ ಬಗ್ಗೆ ಏನಿದೆ? SC STಗಳಿಗೆ ರಿಸರ್ವೇಷನ್ ಸಂವಿಧಾನದಲ್ಲಿ ಅಂಬೇಡ್ಕರ್ ಏನು ಕೊಟ್ಟಿದ್ದಾರೆ? ಸುಪ್ರೀಂ ಕೋರ್ಟು ರಿಸರ್ವೇಷನ್ ಎಷ್ಟಿರಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರುಗಳು, 5 ಬೆಂಚ್ ಆರ್ಡ್ರುಗಳು ಎಲ್ಲ ಕೊಟ್ಟಿದ್ದಾರಲ್ಲ. ಹಂಗನ್ನಂಗಿದ್ರೆ ನಾವೇ ಮಾಡ್ತಾ ಇದ್ರಲ್ಲ. ನಾವೇ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರು ನಾವು ಜಾಸ್ತಿ ಮಾಡಿದ್ರಲ್ಲ. ಆವಾಗ ಈ ಮುಸಲ್ಮಾನರಿಗೆ ಇದ್ದಿದ್ದನ್ನ ತೆಗೆದುಬಿಟ್ಟು ಅವ್ರು ಕೊಟ್ಟಿರೋದು. ನಾವೇನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಅವಾಗ ಮುಸಲ್ಮಾನರಿಗೆ ಅವಾಗೇನಿತ್ತು, ಧರ್ಮಾಧಾರಿತವಾದಂಥ ರಿಸರ್ವೇಷನ್ ಕೊಡೋಕ್ಕೆ ಬರಲ್ಲ. ಅದರಿಂದ ಅದನ್ನು ತೆಗೆದು ಇವ್ರು ಕೊಟ್ಟಿದ್ದೀರಿ ಅಂತ ಮಾಡಿದ್ರು. ನಾವೇನು ಜಾಸ್ತಿ ಮಾಡಿಲ್ಲ. ಇವಾಗ ಹೆಂಗೆ ಜಾಸ್ತಿ ಮಾಡಿಬಿಡ್ತಾರೆ ಅಂದರೆ, ಸುಮ್ಮನೆ ಮುಸ್ಲಿಮನ್ಗೆ ಇವರು ಒಕ್ಕಲಿಗರು ಕೇಳಿದ್ರೆ ಮಾಡಿದ್ರು ಜಾಸ್ತಿ, ನಿಮಗೂ ಜಾಸ್ತಿ ಮಾಡಿದ್ರಿ ಎಲ್ಲ. ಪ್ರಾವಿಷನ್ ಎಲ್ಲಿದೆ ಮಾಡೋಕ್ಕೆ? ಪ್ರಾವಿಷನ್ನೇ ಇಲ್ಲಲ್ಲ. ನಿಮ್ಗೆ ಅಧಿಕಾರ ಇದೆಯಾ? ರಾಜ್ಯಕ್ಕೆ ಅಧಿಕಾರ ಇದ್ದರೆ ಹೇಳಿ. ರಾಜ್ಯಕ್ಕಂತೂ ಅಧಿಕಾರ ಇಲ್ಲ. ಇನ್ನೇನು ಸಬ್ಜೆಕ್ಟ್ ಐತೆ ನೋಡಿ. ಕಾಂಗ್ರೆಸ್ಸವರು ಬೂಟಾಟಿಕೆ
ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಅದರಲ್ಲೇನು ತಿರುಳು ಇಲ್ಲ ಉರುಳು ಇಲ್ಲ ತಿರುಳು ಇಲ್ಲ. ನಾವು BJP ಅವ್ರು ಮಾಡ್ತಾ ಇದ್ದೀರಿ ಅದಂತ ಕೌಂಟ್ರ್ ಅಷ್ಟೇ. ನಾವು JDS ಅವ್ರು ಮಾಡ್ತಾ ಇದ್ದೀರಿ ಅಂತ ಒಂದು ಕೌಂಟ್ರಿಗೆ ಮಾಡ್ತಾ ಇದ್ದಾರೆ ಅಷ್ಟೇ, ಮಖ ಉಳಿಸ್ಕೊಳಕ್ಕೆ ಅವಸರ. ಅದರಲ್ಲಿ ಏನಿದೆ? ನೀವು ಹಾಲಿನ ದರ ಜಾಸ್ತಿ ಮಾಡಿದ್ರಿ, ಡೀಸೆಲ್ ಮಾಡಿದ್ರಿ, ಸ್ಟ್ಯಾಂಪ್ ಡ್ಯೂಟಿ ಮಾಡಿದ್ರಿ, ಆಲ್ಕೋಹಾಲ್ ಮಾಡಿದ್ರಿ, ಮೆಟ್ರೋ ಮಾಡಿದ್ರಿ, ಸುಮಾರು 48 ಏರಿಕೆಗಳನ್ನು ಆಗಿದೆ. ಆಸ್ಪತ್ರೆ ದರ ಜಾಸ್ತಿ ಮಾಡಿದ್ರಿ, ರೈತರಿಗೆ ಕೊಡುವಂಥ ಬೀಜದ ದರ ಜಾಸ್ತಿ ಮಾಡಿದ್ರಿ. ಕೇಂದ್ರ ಸರ್ಕಾರ ಹಿಂದೆ ನರೇಂದ್ರ ಮೋದಿಯವರು ಟ್ಯಾಕ್ಸನ್ನು ಕಡಿಮೆ ಮಾಡಿದರು, ಯಾವುದು ಗ್ಯಾಸ್ ಸಿಲಿಂಡರ್ ಮೇಲೆ ಕಡಿಮೆ ಮಾಡಿದರು. ಅದನ್ನು ಒಂದು 50 ರೂಪಾಯಿ ಏರಿಕೆ ಮಾಡಿದ್ದಾರೆ ಅಷ್ಟೇ. ಕಡಿಮೆ ಮಾಡಿದ್ದನ್ನ ಏರಿಕೆ ಮಾಡ್ಕೊಂಡಿದ್ದಾರೆ. ನೀವ್ಯಾವುದು ಕಡಿಮೆ ಮಾಡಿಲ್ಲಲ್ಲ. ನಾವು ಕಡಿಮೆ ಮಾಡಿದ್ದೆ ಸ್ಟ್ಯಾಂಪ್ ಡ್ಯೂಟಿ 10% ಕಡಿಮೆ ಮಾಡಿದ್ದೆ. ನೀವ್ಯಾರು ಹಂಗೆ ಕಡಿಮೆ ಮಾಡಿ ಏರಿಕೆ ಮಾಡಿದರೆ ನಾವೇನು ಕೇಳ್ತಾ ಇಲ್ಲ. ನೀವು ಕಡಿಮೆನೇ ಮಾಡಿಲ್ಲಲ್ಲ, ನಾಗೋ ಲೋಟವಾಗಿ ಏರಿಕೆನೇ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ಇನ್ನೂ ಕಾದಿದೆಯಲ್ಲ. ಈಗ ಬೆಂಗಳೂರು ಕಸದ ಮೇಲೆ ಹಾಕಿದ್ದೀರಾ, ಈಗ ಹೊಸ್ದಾಗಿ ಪಾರ್ಕಿಂಗ್ ಮೇಲೆ ಶುರು ಮಾಡಿದ್ದೀರಾ. ಏನು ಬೆಂಗಳೂರು ಜನ ನೆಮ್ಮದಿಯಾಗಿರೋಂಗೆ ಸಾಧ್ಯನೇ ಇಲ್ಲ ಬಿಡಿ. ನೀವು ಪಾರ್ಕಿಂಗ್ ಮಾಡಿ ಹೋಟ್ಲಿಗೆ ಹೋದ್ರೂ ಕಾಸು ಕೊಡಬೇಕು. ಹೋಟ್ಲೊಳಗಡೆ ಹೋಗಿ ಹಾಲಿನ ಬೆಲೆ ಜಾಸ್ತಿ ಇರೋದಕ್ಕೆ ಹೋಟ್ಲನ್ಗೂ ಕಾಸು ಕೊಡಬೇಕು. ಇವೆಲ್ಲ ಊಟ ಮಾಡಿ ಮನೆಯೊಳಗೆ ಬಂದು ಬಾತ್ರೂಮ್ಗೆ ಹೋದರೆ ಬಾತ್ರೂಮಲ್ಲಿ ನೀವು ಕಸಕ್ಕೂ ಟ್ಯಾಕ್ಸ್ ಕೊಡಬೇಕು. ಬದುಕಂಗೆ ಇಲ್ಲ ಅವರು. ಬೆಂಗಳೂರು ಜನನ ಇಪ್ಪಿ ಏನು ಮಾಡಿದ್ದಾರೆ? ಹೀರೆಕಾಯಿ ಮಾಡಿದ್ದಾರೆ. ಏನೋ ಅಂತಾರೆ ಗಾದೆ ನಮ್ಮಲ್ಲಿ. ಇಪ್ಪೆ ಮಾಡಿದ್ದಾರೆ. ಈ ದಿನ ಬೆಳಗ್ಗೆ ಎದ್ದರೆ ಒಂದು ತೆರಿಗೆ ಹಾಕಿರ್ತಾರೆ. ಅಂದರೆ ಬೆಂಗಳೂರು ಜನರ ಶಾಪ, ಕರ್ನಾಟಕ ಜನದ ಶಾಪ ಈ ಸರ್ಕಾರಕ್ಕೆ ತಟ್ಟಿದೆ. ಬಡವರು ಶಾಪ ತಟ್ಟಿದೆ. ಈ ಸರ್ಕಾರ ಭಾಳ ದಿನ ಉಳಿಯಲ್ಲ, ಸರ್ವನಾಶ ಆಗೋತತೆ. ಇದು ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಸರ್ಕಾರ ಅಷ್ಟೇ, ಓಟ್ಗೋಸ್ಕರ. ಜನ ಅರ್ಥ ಮಾಡಬೇಕು, ಕರ್ನಾಟಕದಲ್ಲಿರುವಂಥ ಬಹುಸಂಖ್ಯಾತರ ಅರ್ಥ ಮಾಡ್ಕೊಬೇಕು. ಇನ್ನಾದರೂ ಈ ಮನೆಯಾಳ ಕಾಂಗ್ರೆಸ್ ಅವರ ಸರಿಯಾದಂಥ ಶಾಸ್ತಿಯನ್ನು ಮಾಡಿ ಅಂತ ವಿನಂತಿಯನ್ನು ಮಾಡ್ತೀನಿ. ಆಲಕ್ಕಿ ಒಕ್ಕಲಿಗ, ಆಲಕ್ಕಿ ಇದರಲ್ಲಿದ್ದಾರೆ, ಕಾರವಾರ ಎಲ್ಲ. ನಮ್ಮ ಮಠ ಇದೆ ಅಲ್ಲಿ. ಮಠ ಇದೆ ನಮ್ಮದು. ಬಟ್ಟೆಕಾಯ್ದು ಆಲಕ್ಕಿ ಒಕ್ಕಲಿಗರು ಪಾಯಿಂಟ್ 12%. ಅಲ್ಲಿ ಒಕ್ಕಲಿಗರ ಮಠ ಇದೆ, ಆದಿಚುಂಚನಗಿರಿ. ಒಕ್ಕಲಿಗರಿಗೆ. ಆಮೇಲೆ ರೆಡ್ಡಿ ಲಿಂಗಾಯತರನ್ನ ಎತ್ತಿ ಬೇರೆಕ್ಕೆ ಹಾಕ್ಬಿಟ್ಟವ್ರು. ರೆಡ್ಡಿ ಲಿಂಗಾಯತರು H K ಪಾಟೀಲ್ ಅವರೆಲ್ಲ ಲಿಂಗಾಯತರೆ. ಕುಂಚಿಗ ಒಕ್ಕಲಿಗರು ಅವ್ರನ್ನೇ ತಾಕ್ಬಿಟ್ಟವ್ರು. ಅವ್ರು ಸಪ್ರೇಟ್. ಏನು 0.09. ಅವರೆಲ್ಲ ಮದುವೆ ಎಲ್ಲ ನಮ್ಮ ಒಟ್ಟಿಗೆ ಆಗ್ತೈತೆ ಅದೆಲ್ಲ. ಹೌದಾ? ಒಟ್ಟಿಗೆ ಆಗ್ತೈತೆ. ಇವಾಗ ಕೊಡೋದು ತಗೊಳೋದು ಅದೆಲ್ಲ ಏನು ಇದಿಲ್ಲ, ಭೇದ ಏನು ಇಲ್ಲ ಅದು. ಹೌದು. ನಮ್ಮಲ್ಲಿ 54 ಇದೆ, ಒಕ್ಕಲಿಗರಲ್ಲಿ 54 ಇದೆ. ಎಲ್ಲ ಭಾಗ ಮಾಡಾಕ್ಬಿಟ್ಟವ್ರೆ. ಹೌದು. ದಾಸ್ ಒಕ್ಕಲಿಗ ಅವ್ರನ್ನೂ ಬೇರೆ ತೆಗೆದುಬಿಟ್ಟವ್ರು. ಅವು ಸಿದ್ದರಾಮಯ್ಯನಿಗೆ ಏನು ಬೇಕೋ ಮಾಡ್ಕೊಂಡಿದ್ದಾನೆ ಅಷ್ಟೇ. ಅವರು ಅವ್ರ ಮೇಲೆ ಅಲಿಗೇಷನ್ ಬಂದಿದೆಯಲ್ಲ, ಅದಕ್ಕೋಸ್ಕರ ಅವ್ರಿಗೆ ಅಲಿಗೇಷನ್ಗಳು ಬಂದಿದೆಯಲ್ಲ, ಅದನ್ನು ಡೈವರ್ಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ. ಈಗ ಅದಕ್ಕೊಂದು ಸಬ್ ಕಮಿಟಿ ಮಾಡ್ತಾರೆ, ನೋಡಿಬೇಕು. ಅದಕ್ಕೊಂದು ಸಬ್ ಕಮಿಟಿ ಮಾಡಿಬಿಟ್ಟು ಅದಕ್ಕೆ ಕೊಟ್ಬಿಡ್ತಾರೆ. ಅದು ಅಲ್ಲಿ ಬಿದ್ದಿರ್ತದೆ. ಯಾವಾಗ ಅಲಿಗೇಷನ್ ಬರ್ತದೋ ಅವಾಗ ಈಚೆ ಬಿಡೋದು ಅಷ್ಟೇ. ಇದನ್ನು ತನಿಖೆ ಇದನ್ನೆಲ್ಲ ಪರೀಕ್ಷೆ ಮಾಡೋಕ್ಕೆ DK ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಮಿತಿ, ಕ್ಯಾಬಿನೆಟ್ ಸಬ್ ಕಮಿಟಿ.
ಅಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ನೇತೃತ್ವದ ಸಬ್ ಕಮಿಟಿ ನಿನ್ನೆ ಪಾಸಿಟಿವ್ ಮಾತಾಡ್ತಾರೆ.